ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆರಾಯ ಮಳೆಗಾಲವನ್ನೇ ಮೀರಿಸುವಂತ ಮಳೆಯಾಗ್ತಾ ಇದೆ. ದಿನ ಬಿಟ್ಟು ದಿನ ಮಧ್ಯಾಹ್ನ ಸುರಿಯುತ್ತಿರುವ ಮಳೆಗೆ ಅಲ್ಲಿನ ಜನ ಧರ್ಮ ಸಂಕಟಕ್ಕೀಡಾಗಿದ್ದಾರೆ. ಈ ಧಾರಾಕಾರ ಮಳೆ ಕಂಡು ಖುಷಿ ಪಡಬೇಕೋ ಕಣ್ಣೀರಾಗಬೇಕೋ ಒಂದು ತಿಳಿಯದಂತಾಗಿದೆ. ಯಾಕೆ ಏನಾಯ್ತು ಅಂತೀರಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಾಫಿನಾಡಲ್ಲಿ ಬೇಸಿಗೆ ಮಳೆ ತಂದ ಅವಾಂತರ. ಗಾಳಿ ಮಳೆಗೆ ಮನೆ ಮೇಲೆ ಮುರಿದು ಬಿದ್ದ ಮರ, ಗಾಳಿಗೆ ಹಾರಿ ಹೋದ ಮನೆ ಹೆಂಚುಗಳು, ಆಲಿಕಲ್ಲು ಮಳೆಗೆ ರೋಸಿ ಹೋದ ಕಾಫಿ ಬೆಳೆಗಾರರು. ಇಲ್ಲಿ ನೋಡಿ, ಗಾಳಿ ಮಳೆಗೆ ಮನೆ ಮೇಲೆ ಮುರಿದು ಬಿದ್ದಿರೋ ಮರ, ಗಾಳಿಗೆ ಹಾರಿ ಹೋದ ಮನೆ ಹೆಂಚುಗಳು, ಭಾರಿ ಗಾಳಿಗೆ ನಡು ರಸ್ತೆಯಲ್ಲಿ ಖಾಲಿ ಕೊಡ ಕೂಡ ಹಾರಿ ಹೋಗಿದೆ. ಇದೆಲ್ಲ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯಿಂದಾದ ಅವಾಂತರಗಳು. ಕಳಸ ಬಾಳೆಹೊನ್ನೂರು ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕಳಸ ತಾಲೂಕಿನ ಹಲವೆಡೆ ಮನೆ ಮೇಲೆ ಮರ ಬಿದ್ದು ಮನೆಗಳಿಗೆ ಹಾನಿಯಾಗಿದೆ. ತೋಟದೂರು ಸಮೀಪದ ತನೋಡಿ ಗ್ರಾಮದಲ್ಲಿ ಮನೆಯ ಮೇಲೆ ಮರ ಬಿದ್ದ ಪರಿಣಾಮ ಶೀಟ್ಗಳು ಪುಡಿಯಾಗಿವೆ. ನೆಲ್ಲಿಬೀಡು ಸಮೀಪದ ತೂಗು ಸೇತುವೆ ಪಕ್ಕದ ಪ್ರೇಮ ಅವರ ಮನೆ ಮೇಲೆ ಮರ ಬಿದ್ದು ಮನೆ ಭಾಗಶಃ ಜಖಮಾಗಿದೆ. ಇನ್ನು ಗಾಳಿ ಮಳೆಗೆ ಮರ ಬಿದ್ದು ಸಣ್ಣ ಪುಟ್ಟ ಅನಾಹುತಗಳು ಒಂದೆಡೆಯಾದ್ರೆ, ಆಲಿಕಲ್ಲು ಮಳೆಗೆ ಕಾಫಿ ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ನಿರ್ಮಾಣ ಆಗಿದೆ. ಫೆಬ್ರವರಿ ಆರಂಭವಾದಾಗಿನಿಂದ ಕಾಫಿ ಬೆಳೆಗಾರರು ಕಾಫಿ ತೋಟಕ್ಕೆ ನೀರಾಯಿಸಲು ಹೋರಾಡ್ತಿದ್ರು. ಮಳೆ ಬಂದ್ರೆ ಸಾಕು ಎಂದು ಬೇಡಿಕೊಳ್ತಿದ್ರು. ಕಳೆದ 15 ದಿನಗಳಿಂದ ಮಲೆನಾಡಲ್ಲಿ ಒಳ್ಳೆ ಮಳೆ ಏನೋ ಆಗಿದೆ. ಆದ್ರೀಗ ಕಾಫಿ ಬೆಳೆಗಾರರು ಅದೇ ಮಳೆ ಕಂಡು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಬಿನ್ನಡಿ, ಬಾಳೂರು, ಬಣಕಲ್, ಅತ್ತಿಗೆರೆ ಸೇರಿ ಸುತ್ತಮುತ್ತ ಆಲಿಕಲ್ಲು ಮಳೆ ಸುರಿದಿದ್ದು ಸುತ್ತಮುತ್ತಲಿನ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಒಟ್ಟಾರೆ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಧ್ಯಾಹ್ನದವರೆಗೂ ರಣಬಿಸಿಲು, ಮಧ್ಯಾಹ್ನದ ನಂತರ ಧಾರಾಕಾರ ಮಳೆ. ಗಾಳಿ ಮಳೆಗೆ ಗ್ರಾಮೀಣ ಭಾಗದ ಜನ ಒಂದು ರೀತಿ ಹೈರಾಣಾಗಿದ್ರೆ, ಆಲಿಕಲ್ಲು ಮಳೆ ಕಾಫಿ ಬೆಳೆಗಾರರನ್ನ ಕಂಗಾಲಾಗಿಸಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.